ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಒಂದು ದೇವಸ್ಥಾನ ಇಂದಿಗೂ ನಮ್ಮೆಲ್ಲರನ್ನು ಹುಬ್ಬೇರಿಸುವಂತೆ ಮಾಡುತ್ತೆ. ಈ ದೇವಾಲಯದ ಸ್ಥಾಪನೆಯಾಗಿ ಯುಗ ಯುಗಗಳೇ ಕಳೆದಿದೆ ಎನ್ನುತ್ತೆ ಪೌರಾಣಿಕ ಕಥೆ. ಸಾಕ್ಷಾತ್ ಪರಶುರಾಮನೇ ಪ್ರತಿಷ್ಠಾಪಿಸಿದ ಈ ಮೂಲ ವಿಗ್ರಹವೇ ಇಂದಿಗೂ ಚಮತ್ಕಾರವನ್ನ ಸೃಷ್ಟಿಸುತ್ತಾ ಬಂದಿದೆ. ಈ ಪುರಾತನ ಪಂಚಲೋಹದ ವಿಗ್ರಹವನ್ನ ಕಳ್ಳತನ ಮಾಡಲು ಪ್ರಯತ್ನಿಸಿದ್ದು ಬರೋಬ್ಬರಿ 3 ಸಲವಾದರೂ ಕಳ್ಳರು ವಿಗ್ರಹವನ್ನ ಒತ್ತೊಯ್ಯಲು ಸಾಧ್ಯವಾದುದು ಕೇವಲ ಕೆಲವೇ ಕಿಲೋಮೀಟರ್ಗಳಷ್ಟು ಮಾತ್ರ. ಅದರಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದ ಗ್ಯಾಂಗ್ ಒಂದು ಮಹತ್ವದ ರಹಸ್ಯವನ್ನ ಹೊರಹಾಕುತ್ತೆ. ಇದನ್ನ ತಿಳಿದ ಪೊಲೀಸರು ಇಂದಿಗೂ ಆ ದೇವಾಲಯಕ್ಕೆ ಶರಣಾಗುವಂತೆ ಪ್ರತಿಯೊಬ್ಬರಲ್ಲೂ ವಿನಂತಿಸುತ್ತಾರೆ. ಅಷ್ಟಕ್ಕೂ ಆ ಜಾಗ ಯಾವುದು, ಆ ಪುರಾತನ ದೇವಾಲಯ ಇರೋದಾದ್ರೂ ಎಲ್ಲಿ ಅನ್ನೋ ನಾನಾ ಸವಾಲುಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ದೇವಾಲಯ ಸ್ಥಾಪನೆ ಆದದ್ದು ಸಾಕ್ಷಾತ್ ಪರಶುರಾಮರಿಂದಲೇ. ಪರಶುರಾಮ ಸ್ಥಾಪಿಸಿದ 108 ದುರ್ಗೆಯರ ಮೂಲ ಪ್ರತಿಮೆಗಳ ಪೈಕಿ ಈ ದೇವಾಲಯವು ಕೂಡ ಆದಿಶಕ್ತಿಗೆ ಸಮರ್ಪಿತವಾಗಿರುವಂಥದ್ದು. ಚತುರ್ಭುಜಿಯಾಗಿ ನಿಂತಿರುವ ಆದಿಶಕ್ತಿಯು ಹಿಂಬದಿ ತೋಳುಗಳಲ್ಲಿ ಶಂಖಚಕ್ರವನ್ನ ಹಿಡಿದು ಮುಂದಿನ ತೋಳುಗಳಲ್ಲಿ ಎಡಗೈಯನ್ನ ಸೊಂಟದ ಮೇಲಿಟ್ಟು ಬಲಗೈಯಲ್ಲಿ ತನ್ನ ಭಕ್ತಾದಿಗಳನ್ನ ಸಲಹುವಂತೆ ಆಶೀರ್ವದಿಸುವ ಭಂಗಿಯಲ್ಲಿ ವಿರಾಜಮಾನಳಾಗಿ ನಿಂತಿದ್ದಾಳೆ. ಈ ಮೂರ್ತಿಯು ಸ್ವಯಂಭೂವೆಂದು ನಂಬ್ತಾರೆ. ಸ್ಥಳ ಪುರಾಣ ಕೂಡ ಈ ಮೂರ್ತಿಯು ಉದ್ಭವವಾದದ್ದು ಎನ್ನುತ್ತೆ. ಈ ಶಕ್ತಿ ದೇವತೆಯನ್ನ ಸಂಗೀತ ದೇವತೆ ಎಂದು ಕರೆಯಲಾಗುತ್ತೆ. ಅಷ್ಟಕ್ಕೂ ಈ ದೇವಿ ಹಾಗೂ ದೇವಾಲಯ ಇರೋದೆಲ್ಲಿ ಅಂದ್ರೆ ಕಣ್ಣೂರು ಜಿಲ್ಲೆಯ ಮುಜುಕುನು ಗ್ರಾಮದಲ್ಲಿರುವ ಸಹಸ್ರಾರು ವರ್ಷಗಳಿಂದ ನೆಲೆಸಿದ್ದಾಳೆ ಶ್ರೀ ಮೃದಂಗ ಶೈಲೇಶ್ವರಿ. ಈ ಮೂಲ ದೇವಿಯ ವಿಗ್ರಹವು ಮೃದಂಗಾಕೃತಿಯಲ್ಲಿರುವುದರಿಂದ ಮೃದಂಗ ಶೈಲೇಶ್ವರಿ ಎಂಬ ಹೆಸರೇ ಜಗಜ್ಜನಿತವಾದದ್ದು. ಸ್ಥಳ ಪುರಾಣದ ಬಗ್ಗೆ ಒಂದಷ್ಟು ಕಥೆಗಳನ್ನ ಕೆಣಕಿದಾಗ ಮೃದಂಗ ಶೈಲೇಶ್ವರಿ ದೇವಿಯು ಕೇರಳ ವರ್ಮಾ ಫಜ್ಜಿ ರಾಜಮನೆತನದ ಕುಲದೈವವಾಗಿತ್ತು. ಆ ಕಾಲದಲ್ಲಿ ಯಾವುದೇ ಯುದ್ಧಕ್ಕೆ ತೆರಳುವ ಮುನ್ನ ರಾಜನಾದವನು ಮೊದಲು ಈ ದೇವಾಲಯದ ಪಶ್ಚಿಮ ಭಾಗದಲ್ಲಿರುವ ಗುಹೆಯಲ್ಲಿ ಪ್ರಾಣಿ ಬಲಿ ನೀಡ್ತಾ ಇದ್ರು. ಕಾಕತಾಳೀಯವೆಂಬಂತೆ ಯುದ್ಧಕ್ಕೆ ತೆರಳಿದರೆ ಸೋತಿರುವ ಇತಿಹಾಸ ಎಲ್ಲೂ ದಾಖಲಾಗಿಲ್ಲ. ಇಂದಿಗೂ ಆ ಗುಹೆಯ ರಚನೆಯು ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಈ ದೇವಾಲಯವೇ ಕೇರಳದ ಮೂಲ ಕೇಂದ್ರ ಸ್ಥಾನವೆಂತಲೂ ಇಂದಿಗೂ ಭಾವಿಸಲಾಗುತ್ತೆ. ಕಥಕ್ಕಲಿಯಲ್ಲಿ ನರ್ತಕಿಯರ ಸ್ತ್ರೀರೂಪದ ಕಲ್ಪನೆಯಲ್ಲಿ ಈ ಮೂಲ ವಿಗ್ರಹ ಸಾಕಾರಗೊಂಡಿದೆ ಎಂದು ಸ್ಥಳ ಪುರಾಣ ಹಾಗೂ ಇತಿಹಾಸ ಹೇಳುತ್ತೆ. ಕೊಟ್ಟಾಯಂ ರಾಜವಂಶದ ಕೊಟ್ಟಾಯಂ ತಂಪುರನನ್ ಅನೇಕ ಕಥಕ್ಕಲಿ ಪದ್ಯಗಳ ರಚನೆಯು ಕೂಡ ಈ ದೇವಾಲಯದ ಆವರಣದಲ್ಲಿ ನಡೆದಿತ್ತು ಎಂದು ದಾಖಲೆಗಳು ಉಲ್ಲೇಖ ಮಾಡುತ್ತವೆ. ಹಿಂದೂ ಧರ್ಮದಲ್ಲಿ ಪೂಜಿಸುವ ದುರ್ಗತಿಯ 3 ತತ್ವರೂಪಗಳೆಂದರೆ ಮಹಾದುರ್ಗಾ, ಚಂಡಿಕಾ ಮತ್ತು ಅಪರಾಜಿತ. ಇವುಗಳಲ್ಲಿ ಚಂಡಿಕಾಗೆ ಚಂಡಿ ಎಂಬ 2 ರೂಪಗಳಿವೆ. ಅವಳು ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿಯ ಸಂಯೋಜಿತ ಶಕ್ತಿ ಮತ್ತು ರೂಪವನ್ನು ಹೊಂದಿದ್ದಾಳೆ ಮತ್ತು ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನ ಕೊಲ್ಲಲು ದೇವಿಯು ರಚಿಸಿದ ಚಂಡಿಯ ನಿಗೂಢ ಅಂಶವಾದ ಚಾಮುಂಡ, ಮಹಾದುರ್ಗೆಗೆ ಉಗ್ರಚಂಡ, ಭದ್ರಕಾಳಿ ಮತ್ತು ಕಾತ್ಯಾಯಿನಿ ಎಂಬ 3 ರೂಪಗಳಿವೆ. ಭದ್ರಕಾಳಿ ದುರ್ಗೆಯನ್ನು ನವದುರ್ಗಾ ಎಂಬ 9 ವಿಶೇಷಣಗಳ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ದೇವಾಲಯದ ಮುಖ್ಯ ದೇವತೆ ದುರ್ಗಾ. ಇದನ್ನು ಮಿಜ್ಮಾಯಿಲ್ ಭಗವತಿ ಎಂದು ಕರೆಯುತ್ತಾರೆ. ಈ ದೇವಾಲಯದಲ್ಲಿ ಚಂಡಿ ಮತ್ತು ಚಾಮುಂಡ ಆಗಿ ಅಸ್ತಿತ್ವದಲ್ಲಿದ್ದಾಳೆ ತಾಯಿ ಜಗನ್ಮಾತೆ. ಮಿಳವಿಲ್ ಭಗವತಿಯು ತನ್ನನ್ನು ತಾನು ಸರಸ್ವತಿಯಾಗಿ ಮೃದಂಗ ಶೈಲೇಶ್ವರಿ ಎಂದು ಜ್ಞಾನದ ಪ್ರಧಾನ ಶಕ್ತಿಯನ್ನ ಪ್ರದರ್ಶಿಸುತ್ತಾಳೆ. ಕಲೆ ಕೌಶಲ್ಯದಲ್ಲಿ ನೀಡುತ್ತಾಳೆಂಬ ನಂಬಿಕೆ ಭಕ್ತಾದಿಗಳದ್ದು. ಮುಖ್ಯ ದೇವಾಲಯದ ಸಂಕೀರ್ಣದ ಹೊರಗೆ ಚಾಮುಂಡ ಪೋರ್ಕಳಿ ಎಂದು ಕರೆಯುತ್ತಾರೆ. ಮಿಳವಿಲ್ ಭಗವತಿ ಮೃದಂಗ ಶೈಲೇಶ್ವರಿಯಾಗಿ ಈ ದೇವಾಲಯದಲ್ಲಿ ಸಂಗೀತ, ಕಲೆ ಮತ್ತು ಎಲ್ಲಾ ರೀತಿಯ ಜ್ಞಾನದ ಕರ್ತೃವಾಗಿ ಕಾರ್ಯನಿರ್ವಹಿಸುತ್ತಾಳೆ. ಮುಖ್ಯ ದೇವಾಲಯದ ಗರ್ಭಗುಡಿಯಲ್ಲಿ ಮೃದಂಗ ಶೈಲೇಶ್ವರಿಯ ಅವಶ್ಯಕತೆಗೆ ಅನುಗುಣವಾಗಿ ಸರಸ್ವತಿ, ಪಾರ್ವತಿ, ಲಕ್ಷ್ಮಿ ಅಥವಾ ಚಂಡಿ ಎಂದು ಪೂಜಿಸಲಾಗುತ್ತೆ. ಇನ್ನು ಪೌರಾಣಿಕ ಕಥೆಯತ್ತ ನೋಡಿದ್ರೆ ಇದು ಪರಶುರಾಮರ ತಂದೆ ಜಮದಗ್ನಿ ಮುನಿಯ ಆದೇಶದಂತೆ ತನ್ನ ತಾಯಿಯ ಶಿರಚ್ಛೇದ ಮಾಡಿದ ಪ್ರಸಂಗವೊಂದಕ್ಕೆ ತಳಕು ಹಾಕಿಕೊಂಡಿದೆ. ತನ್ನ ತಾಯಿ ರೇಣುಕಾ ಮಾತೆಯ ಶಿರಚ್ಛೇದ ಮಾಡಿದ ನಂತರ ಪ್ರಾಯಶ್ಚಿತವಾಗಿ ಪರಶುರಾಮರು ಸಮುದ್ರ ತೀರಕ್ಕೆ ತೆರಳಿ ಸಮುದ್ರ ದೇವನನ್ನ ಕುರಿತು ತಪಸ್ಸು ಮಾಡಲಾರಂಭಿಸಿದ್ರು.
ಪರಶುರಾಮರ ತಪಸ್ಸಿಗೆ ಮೆಚ್ಚಿದ ಸಮುದ್ರದೇವ ತನ್ನಿಂದ ಏನಾಗಬೇಕೆಂದು ಕೋರಿಕೆ ಇಟ್ಟ. ಹಾಗಾಗಿ ತನ್ನ ಪ್ರಾಯಶ್ಚಿತ ನಿವಾರಣೆಗೆ ಸ್ವಲ್ಪ ಭೂಮಿಯನ್ನು ನೀಡುವಂತೆ ಬೇಡಿಕೊಂಡರು ಪರಶುರಾಮರು. ಮಹಾಮುನಿಗಳ ತಪಸ್ಸಿಗೆ ಸಂತುಷ್ಟನಾದ ಸಮುದ್ರದೇವನು ತಮ್ಮ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದರೆ ಅದರಿಂದ ಹೊರಬರುವಷ್ಟು ಭೂಮಿ ನಿಮ್ಮದೇ ಎಂದು ವರ ನೀಡಿದ. ಹೀಗೆ ಪರಶುರಾಮ ತನ್ನ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದರು. ಹೀಗೆ ಕೊಡಲಿ ಬಿದ್ದ ನೆಲವು ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿತ್ತು. ಹಾಗಾಗಿ ಆ ಭಾಗವನ್ನ ಕರಾವಳಿ ಎಂದು ಕರೆಯಲಾಯಿತು. ಆ ಸ್ಥಳದಲ್ಲಿ ಭಾರತದಾದ್ಯಂತ ಇರುವ ಉದಾತ್ತ ಬ್ರಾಹ್ಮಣರನ್ನ ಅಲ್ಲಿಗೆ ಬಂದು ನೆಲೆಸಲು ಆಹ್ವಾನಿಸಿದರು ಪರಶುರಾಮರು. ಬ್ರಾಹ್ಮಣರ ಸೇವೆ ಮಾಡುತ್ತಾ ತನ್ನ ತಾಯಿ ಕೊಂದ ಪ್ರಾಯಶ್ಚಿತ ಮಾಡಿಕೊಂಡರು ಪರಶುರಾಮರು. ಇದರ ದ್ಯೂತಕವಾಗಿ ಬ್ರಾಹ್ಮಣರೆಲ್ಲರೂ ಒಟ್ಟುಗೂಡಿ ತಮಗೆ ದೇವಾಲಯಗಳನ್ನ ನೀಡುವಂತೆ ಮಾಡಿದರು. ಈ ಪುಣ್ಯ ಜಾಗದಲ್ಲಿ ಸೇವೆ ಮಾಡಲು ಅನುವು ಮಾಡಿಕೊಡಿ ಗುರುವರಿಯರು ಎಂದು ಪರಶುರಾಮರಿಗೆ ನಮಸ್ಕರಿಸಿದರು. ಹಾಗಾಗಿ ಕೇರಳ ನಾಡಿನಲ್ಲಿ 108 ದುರ್ಗೆಯ ದೇವಾಲಯಗಳನ್ನ ಮತ್ತು 108 ಶಿವನ ದೇವಾಲಯಗಳನ್ನ ಸೃಷ್ಟಿಸಿದ್ರು. ಬ್ರಾಹ್ಮಣರಿಗಾಗಿ 64 ಗ್ರಾಮಗಳನ್ನ ನಿರ್ಮಿಸಿ ದತ್ತಿ ನೀಡಿದ್ರು. ಅದರಲ್ಲಿ ಕಡರಿ ಪೈಯಟ್ಟು ಎಂದು ಕರೆಯಲ್ಪಡುವ ಕೇರಳದ ಪ್ರಸಿದ್ಧ ಸಮರ ಕಲೆಯನ್ನು ಕಲಿಸುವ ಸ್ಥಳ ಕೂಡ ಇಂದಿಗೂ ಪ್ರಸಿದ್ಧವಾಗಿರುವಂಥದ್ದು. ಈ ಕಲೆಯು ವಾಸ್ತವವಾಗಿ ಕರಾಟೆ ಎಂದು ಕರೆಯಲ್ಪಡುವ ಜಪಾನಿನ ಸಮರ ಕಲೆಯ ಅಗ್ರಗಣ್ಯ ಮುಂಚೂಣಿಯಲ್ಲಿರುವ ವಿದ್ಯೆ ಕಲೆ. ಮೃದಂಗ ಶೈಲೇಶ್ವರಿ ದೇವಾಲಯವು ಸ್ವತಃ ಪರಶುರಾಮನಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟ ದೇವಾಲಯ. ಇದು ಮುಳುಕುನ್ನು ಎಂಬ ಬೆಟ್ಟದ ಮೇಲೆ ನೆಲೆಗೊಂಡಿರುವಂಥದ್ದು. ಪರಶುರಾಮನು ದುರ್ಗಾದೇವಿಯನ್ನ ಈ ದೇವಾಲಯಕ್ಕೆ ಬಂದು ನೆಲೆಸುವಂತೆ ಪ್ರಾರ್ಥಿಸಿದಾಗ ಜಗನ್ಮಾತೆಯು ಸ್ವರ್ಗದಲ್ಲಿ ಪರಶುರಾಮರ ಭಕ್ತಿಗೆ ಮೆಚ್ಚಿ ಮೃದಂಗ ನುಡಿಸುತ್ತಾ ನರ್ತಿಸುತ್ತಿರುವಾಗಲೇ ದೊಡ್ಡ ಮೃದಂಗದ ಆಕಾರದಲ್ಲಿ ಸ್ವರ್ಗದಿಂದ ಬಿದ್ದಳೆಂದು ಪ್ರತೀತಿ ಇದೆ. ಇಂದಿಗೂ ಮೃದಂಗ ಎಂದರೆ ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತದಲ್ಲಿ ಬಳಸಲಾಗುವ ಅತ್ಯಂತ ಪ್ರಮುಖವಾದ ತಾಳ ವಾದ್ಯಗಳಲ್ಲೊಂದು. ಅಲ್ಲದೆ ಎಲ್ಲಾ ಸಂಗೀತ ಪ್ರದರ್ಶನಗಳಲ್ಲಿ ಅತ್ಯಗತ್ಯ ಇರಲೇಬೇಕು ಅನ್ನೋ ಕಟ್ಟುನಿಟ್ಟಿದೆ. ಈ ಮೃದಂಗದ ನಾದವು ಹೊರಹೊಮ್ಮುತ್ತಾ ಬೆಟ್ಟದ ತುತ್ತ ತುದಿಗೆ ಅಪ್ಪಳಿಸಿತ್ತು. ಹಾಗಾಗಿ ಈ ಭಾಗವನ್ನ ಮುಜುಕುನ್ನು ಎಂಬ ಹೆಸರನ್ನ ಪಡೆದುಕೊಳ್ತು. ಹಾಗಾಗಿ ಪರಶುರಾಮನು ಈ ಬೆಟ್ಟದಲ್ಲಿ ಮೃದಂಗವನ್ನು ಪ್ರತಿಷ್ಠಾಪಿಸಿ ಆ ಮೃದಂಗವು ಬೀಳುವ ಸಮಯದಲ್ಲಿ ಆ ಬೆಟ್ಟವು ನರ್ತಿಸುತ್ತಿದ್ದ ಪರಿಯಂತೆ ಒಂದು ವಿಗ್ರಹವನ್ನ ಮೃದಂಗಾಕೃತಿಯಲ್ಲೇ ಪ್ರತಿಷ್ಠಾಪಿಸಿದ್ರು. ಆದ್ದರಿಂದ ಆಕೆಯನ್ನ ಮೃದಂಗ ಶೈಲೇಶ್ವರಿ ಅಥವಾ ಬೆಟ್ಟದ ಮೇಲೆ ಮೃದಂಗ ರೂಪವನ್ನ ಪಡೆದವಳು ಎಂದು ಕರೆಯಲಾಯಿತು. ಇನ್ನು ಶತಶತಮಾನಗಳು ಕಳೆದವು. ಭಾರತವು ಧರ್ಮಾಂಧರ ಕಪಿಮುಷ್ಟಿಗೆ ಸಿಲುಕಿದಾಗ ರುದ್ರರಮಣೀಯ ತಾಣದಲ್ಲಿ ಉಸಿರಾಡುತ್ತಿದ್ದ ಈ ಸ್ಥಳ ಸದ್ದಿಲ್ಲದೆ ಮರೆಯಾಯಿತು. ಮುಸಲ್ಮಾನರ ಕಾಲದಲ್ಲಿ ದೇವಾಲಯವು ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿತು. ಟಿಪ್ಪು ಸುಲ್ತಾನನ ವಿಧ್ವಂಸಕ ದಾಳಿಗೆ ಬಲಿಯಾದ ದೇವಾಲಯಗಳ ಪೈಕಿ ಇದು ಕೂಡ ಒಂದಾಯಿತು. ದಟ್ಟವಾದ ಕಾನನದ ಮಧ್ಯೆ ಮುಚ್ಚಿ ಹೋಗಿ ಯಾರಿಗೂ ಕಾಣದಂತೆ ತಬ್ಬಲಿಯಾದಳು ಶೈಲೇಶ್ವರಿ ಮಾತೆ. ಆದ್ರೆ ಮತ್ತೆ ಬೆಳಕಿಗೆ ಬಂದದ್ದು ಶ್ರೀ ಮುತ್ತಪ್ಪನ್ ಎಂಬ ಮಹಾನ್ ಋಷಿಯ ಆಗಮನದೊಂದಿಗೆ. ಪರಶುರಾಮನಿಂದ ಪ್ರತಿಷ್ಠಾಪಿಸಿದ ಮತ್ತು ಪಾಳು ಬಿದ್ದ ದೇವಾಲಯದಲ್ಲಿ ಮಲಗಿದ್ದಾಗ ಈ ಸ್ಥಳದಲ್ಲಿ ಮೃದಂಗ ನುಡಿಸುತ್ತಾ ದೇವಿಯು ನರ್ತಿಸುವುದನ್ನ ಕಣ್ಣಾರೆ ಕಂಡ ಮುನಿಗಳು ಈ ಸ್ಥಳದಲ್ಲಿದ್ದ ದೈವತ್ವವನ್ನ ಗುರುತಿಸಿದರು. ಕೂಡಲೇ ಇದರ ಸ್ಥಾನ ಇದಲ್ಲವೆಂದು ಅರಿತವರೇ ಆ ಮೃದಂಗವನ್ನ ತನ್ನ ಕಾಲಿನಿಂದ ಬೆಟ್ಟದ ಕೆಳಭಾಗಕ್ಕೆ ತಳ್ಳಿ ಅದು ಬೆಟ್ಟದ ಕೆಳಭಾಗಕ್ಕೆ ಉರುಳಿತು. ಹೀಗಾಗಿ ಇಂದಿಗೂ ಮೃದಂಗವು ನಿಂತ ಸ್ಥಳವನ್ನ ದೊಡ್ಡ ಮೃದಂಗವೆಂದು, ಉರುಳಿದ ಇಳಿಜಾರನ್ನ ಸಣ್ಣ ಮೃದಂಗವೆಂದು ಕರೆಯಲಾಗುತ್ತೆ. ಆದ್ರೆ ಮತ್ತೆ ಬೆಳಕಿಗೆ ಬಂದದ್ದು ಶ್ರೀ ಮುತ್ತಪ್ಪನ್ ಎಂಬ ಮಹಾನ್ ಋಷಿಯ ಆಗಮನದೊಂದಿಗೆ. ಹೀಗೆ ಹಲವು ವರ್ಷಗಳು ಕಳೆದವು. ಕಾಡು ಎಲ್ಲವನ್ನ ಆಕ್ರಮಿಸಿಕೊಳ್ತು. ಹೀಗೆ ಮತ್ತೊಮ್ಮೆ ಕುರಿಗಾಯಿಯೊಬ್ಬ ಆ ಸ್ಥಳಕ್ಕೆ ಬಂದಾಗ ವಿಚಿತ್ರ ಸಂಗೀತ ವಾದ್ಯವೊಂದು ಕೇಳಿ ತನ್ನನ್ನ ತಾನು ಮರೆತ. ಈ ವಿಸ್ಮಯವನ್ನು ಕಂಡ ರಾಜನಿಗೆ ವಿಷಯ ತಿಳಿಸಿದ. ರಾಜನಿಗೋ ಅನುಮಾನ. ಪರೀಕ್ಷಿಸೋಣ ಎಂದು ಆ ಸ್ಥಳಕ್ಕೆ ಖುದ್ದಾಗಿ ತೆರಳಿದಾಗ ಆ ಮೃದಂಗದ ಶಕ್ತಿ ಅರಿವಿಗೆ ಬರುತ್ತೆ. ತಕ್ಷಣವೇ ಆಸ್ಥಾನದ ಜ್ಯೋತಿಷಿಯನ್ನ ಕರೆದು ಈ ನಿಗೂಢ ಘಟನೆಯನ್ನು ಸ್ಪಷ್ಟಪಡಿಸುವಂತೆ ಕೇಳಿದ. ಜ್ಯೋತಿಷಿಯು ಇದು ಜಗನ್ಮಾತೆಯ ರೂಪವಾಗಿದೆ. ಬೆಟ್ಟದ ಮೇಲಿರುವ ದೇವಾಲಯವು ನಾಶವಾಗಿರುವುದರಿಂದ ಒಂದು ದೇವಾಲಯವನ್ನ ನಿರ್ಮಿಸಬೇಕು. ಈ ಮೃದಂಗವನ್ನ ದೇವಾಲಯದ ಪೂರ್ವ ಭಾಗದಲ್ಲಿ ಇಡಬೇಕು ಎಂದು ಕಿವಿಮಾತು ನೀಡಿದ್ರು. ಮೃದಂಗವು ಕೆಳಗೆ ಉರುಳಿದ್ರಿಂದ ಬೆಟ್ಟವು ಮಿಜುವುಕುನು ಅಂದ್ರೆ ಮೃದಂಗ ಬೆಟ್ಟ ಎಂದು ಕರೆಯಲ್ಪಟ್ಟಿತು. ಕಾಲಾಂತರದಲ್ಲಿ ಮುಜುಕುನ್ನು ಆಗಿ ವಿರೂಪಗೊಂಡಿತ್ತು.
ಮೃದಂಗವನ್ನ ಮಲಯಾಳಂನಲ್ಲಿ ಮಿಳವು ಎಂದು ಕರೆಯಲಾಗುತ್ತದೆ. ಇಂದಿಗೂ ಮೃದಂಗವನ್ನ ಗರ್ಭಗುಡಿಯ ಈಶಾನ್ಯ ಭಾಗದಲ್ಲಿ ಕಾಣಬಹುದು. ಇಂತಹ ಪುರಾಣ ಪ್ರಸಿದ್ಧ ದೇವಾಲಯಕ್ಕೆ ಯಾವುದೇ ಭದ್ರತೆ ಇಲ್ಲದಿರುವ ಕಾರಣ ಈ ಮೂಲ ವಿಗ್ರಹದ ಕಳವಿಗೆ ಪ್ರಯತ್ನಿಸಿದ್ದು ಬರೋಬ್ಬರಿ 3 ಬಾರಿ. ಆದರೆ ಕಳ್ಳರು ಎಷ್ಟೇ ಪ್ರಯತ್ನ ಪಟ್ಟರೂ ಕೇವಲ 5 ಕಿಲೋಮೀಟರ್ ಅಂತರವಷ್ಟೇ ಕೊಂಡೊಯ್ಯಲು ಸಾಧ್ಯವಾಯಿತು ಅನ್ನೋದೇ ಬೆರಗಾಗುವಂತೆ ಮಾಡುತ್ತೆ. 1979ರಲ್ಲಿ ಮೊದಲ ಬಾರಿಗೆ ದೇವಾಲಯದ ಬಾಗಿಲನ್ನ ಒಡೆದು ವಿಗ್ರಹವನ್ನ ದೋಚಿದ್ದ ಕಳ್ಳರು ಏನಾಯ್ತೋ ಏನೋ ಮರುದಿನ ಬೆಳಗ್ಗೆ ದೇವಾಲಯದಿಂದ ಕೆಲವೇ ಮೀಟರ್ಗಳಷ್ಟು ಅಂತರದಲ್ಲಿ ದಾರಿ ಮಧ್ಯದಲ್ಲೇ ಬಿಟ್ಟು ಹೋಗಿರುವುದು ಕಂಡುಬರುತ್ತೆ. ಪೊಲೀಸರಿಗೆ ಮಾತ್ರ ಆರೋಪಿಗಳನ್ನ ಹುಡುಕಲು ಸಾಧ್ಯವಾಗಲಿಲ್ಲ. ಇನ್ನು ದೇವಸ್ಥಾನದಲ್ಲಿ ದೇವಿಯ ವಿಗ್ರಹವನ್ನ ವಿಧಿ ವಿಜ್ಞಾನಗಳಿಂದ 41 ದಿನಗಳ ಕಾಲ ಪೂಜಿಸಿ 41 ಲಕ್ಷ ಬಾರಿ ಮಂತ್ರಗಳನ್ನ ಪಠಿಸಿ ಪ್ರತಿಷ್ಠಾಪನೆ ಮಾಡಲಾಯಿತು. ಹೀಗೆ ಕೆಲವು ವರ್ಷಗಳು ಕಳೆದಾಗ ಮತ್ತೆ ಆ ವಿಗ್ರಹ ಕಳವಾಗುತ್ತೆ. ಪೊಲೀಸರು ಎಷ್ಟೇ ಹುಡುಕಿದ್ರೂ ಸುಳಿವು ಸಿಗೋದಿಲ್ಲ. ಪೊಲೀಸರೇ ತೀರ್ಮಾನಿಸಿ ಅಷ್ಟಮಂಗಳ ದೇವ ಪ್ರಶ್ನೆ ಕೇಳುತ್ತಾರೆ. ದೈವವು ದೇವಿಯ ವಿಗ್ರಹವನ್ನ ತಮಿಳುನಾಡಿನ ಕಡೆಗೆ ಸಾಗಿಸಲಾಗುತ್ತದೆ ಎಂದು ಹೇಳುತ್ತದೆ. ಅಷ್ಟಮಂಗಳ ದೇವ ಪ್ರಶ್ನೆಯನ್ನು ಮಾಡಿದ 42 ದಿನಗಳೊಳಗೆ ತಮಿಳುನಾಡಿನ ಪಾಲಕ್ಕಟ್ ಹೆದ್ದಾರಿಯಲ್ಲಿ ಆ ವಿಗ್ರಹ ಸಿಕ್ಕಿತ್ತು. ಅದರ ಜೊತೆ ಕಳ್ಳರು ಹೀಗೆ ಬರೆದಿದ್ರು: ವಿಗ್ರಹವನ್ನ ಮುಂದೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ, ದಯವಿಟ್ಟು ಈ ವಿಗ್ರಹವನ್ನು ದೇವಸ್ಥಾನಕ್ಕೆ ತಲುಪಿಸಿ ಬಿಡಿ ಎಂದು ಬರೆದಿದ್ರು. ಮತ್ತೆ ದೇವಿಯ ವಿಗ್ರಹವನ್ನು 41 ದಿನಗಳ ಕಾಲ ಪೂಜಿಸಿ ದೇವಸ್ಥಾನದಲ್ಲಿ ಮರುಸ್ಥಾಪಿಸಲಾಯಿತು. ಈ ಬಾರಿ ಕಳ್ಳರು ಸಿಕ್ಕಾಕಿಕೊಂಡ್ರು. ವಿಚಾರಣೆಯಲ್ಲಿ ಯಾಕೆ ದಾರಿ ಮಧ್ಯ ಬಿಟ್ಟು ಹೋದ್ರಿ ಎಂದು ವಿಚಾರಿಸಿದಾಗ ಅವರು ಹೇಳಿದ್ದನ್ನ ಕೇಳಿದ್ದ ಪೊಲೀಸರೇ ನಿಬ್ಬೆರಗಾದ್ರು. ಅದೇನಂದ್ರೆ ರಾತ್ರಿ ಆಗ್ತಾ ಇದ್ದಂತೆ ಆ ವಿಗ್ರಹದಿಂದ ಮೃದಂಗ ವಾದ್ಯಗಳು ಮೊಳಗುತ್ತವೆ. ವಿಗ್ರಹ ಸ್ಥಾನ ಪಲ್ಲಟ ಮಾಡೋಕೆ ಶುರು ಮಾಡುತ್ತೆ. ಅದರ ಹತ್ತಿರಕ್ಕೆ ಹೋಗುವುದಕ್ಕೆ ಆಗಲಿಲ್ಲ. ಈ ವಿಚಾರವನ್ನ ತಿಳಿದ ಅಂದಿನ ಡಿಜಿಪಿ ಜಕಾಬ್ ಆ ದೇವಾಲಯಕ್ಕೆ ಭದ್ರತೆ ಒದಗಿಸಲು ನಿರ್ಧಾರ ಮಾಡಿದ್ರು. ಆದರೆ ದೇವಾಲಯದ ಆಡಳಿತ ಮಂಡಳಿ ಪೊಲೀಸರ ಭದ್ರತೆಯನ್ನ ನಿರಾಕರಿಸಿತ್ತು. ಹೀಗೆ ನಂತರ 3ನೇ ಬಾರಿಯೂ ಕಳ್ಳತನ ಮಾಡಲಾಯಿತು. 3 ದಿನಗಳವರೆಗೆ ವಿಗ್ರಹ ಎಲ್ಲಿದೆ ಎಂಬ ಮಾಹಿತಿ ದೊರೆಯಲಿಲ್ಲ. ಈ ಬಾರಿ ಕಳ್ಳತನವಾದದ್ದು ಕರ್ನಾಟಕದ ಗ್ಯಾಂಗ್ನಿಂದ ಎಂಬ ಮಾಹಿತಿ ಸಿಕ್ತು. ಆರೋಪಿಗಳು ವಯನಾಡಿನ ಕಾಡಿನ ಮೂಲಕ ಕರ್ನಾಟಕಕ್ಕೆ ತೆರಳಲು ನಿರ್ಧಾರ ಮಾಡಿರುತ್ತಾರೆ. ಆದರೆ ನಾನಾ ಕಾರಣಗಳಿಂದ ಅಲ್ಲಿಂದ ತೆರಳಲು ಸಾಧ್ಯವಾಗಿರುವುದಿಲ್ಲ. ವಯನಾಡಿನ ಲಾಟ್ನಿಂದ ಪೊಲೀಸರಿಗೆ ಕಳ್ಳರ ಗ್ಯಾಂಗ್ ಸದಸ್ಯರೊಬ್ಬ ಕರೆ ಮಾಡಿ ವಿಗ್ರಹದ ಸ್ಥಳದ ಬಗ್ಗೆ ಮಾಹಿತಿ ನೀಡುತ್ತಾನೆ. ಅದರ ಬಗ್ಗೆ ವಿವರಿಸಿ ಈ ರೀತಿ ಹೇಳಿದ್ದ: ಇಲ್ಲಿಂದ ಮುಂದೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ. ಈ ವಿಗ್ರಹದಲ್ಲಿ ನಿಜವಾಗ್ಲೂ ದೇವರಿದೆ. ರಾತ್ರಿ ಆದ್ರೆ ನರ್ತಿಸುತ್ತೆ. ಇದರಿಂದ ಮೃದಂಗ ವಾದ್ಯ ಬರುತ್ತೆ. ದಯವಿಟ್ಟು ಇಲ್ಲಿಂದ ಈ ವಿಗ್ರಹವನ್ನ ತೆಗೆದುಕೊಂಡು ಹೋಗಿ ಎಂದು ಬರೆದಿದ್ರು. ಹಾಗೆ ಕೂಡಲೇ ಪೊಲೀಸರು ಈ ವಿಗ್ರಹವನ್ನ ಲಾಡ್ಜ್ಗೆ ಬಂದು ನೋಡಿದಾಗ ಲಾಡ್ಜ್ನ ಆ ರೂಮ್ ದೇವಸ್ಥಾನದಂತೆ ಧೂಪ ಹೂವಿನ ಅಲಂಕಾರದಿಂದ ಆ ವಿಗ್ರಹವನ್ನ ಪೂಜಿಸಿ ಪಾಪ ಪ್ರಾಯಶ್ಚಿತವೆಂಬಂತೆ ಕಳ್ಳರು ಪೇರೆ ಕಿತ್ತಿದ್ರು. ಈ ಘಟನೆಯಿಂದ ಪಾಳು ಬಿದ್ದಿದ್ದ ದೇವಾಲಯಕ್ಕೆ ಸಹಸ್ರಾರು ಭಕ್ತರು ಭೇಟಿ ಕೊಟ್ಟು ತಮ್ಮ ಕೋರಿಕೆ ಇಟ್ಟು ಭಕ್ತಿ ಭಾವದಿಂದ ಆರಾಧಿಸಿ ತೆರಳುತ್ತಾರೆ. ಆ ದೇವಿಯು ಕೂಡ ಅವರ ಬೇಡಿಕೆಯನ್ನ ಈಡೇರಿಸುತ್ತಿದ್ದಾಳೆ. ನಿಜಕ್ಕೂ ಈ ಕಲಿಯುಗದಲ್ಲೂ ಇದೆಲ್ಲ ನಿಜಾನ ಎನ್ನುವಂತೆ ಮೈ ಕಂಪಿಸುತ್ತೆ. ಇವಿಷ್ಟು ಮೃದಂಗ ಶೈಲೇಶ್ವರಿ ತಾಯಿಯ ಕುರಿತಾದ ಸಟ್ಟದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.